ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ HSC ಸ್ಟಡಿ ಗೈಡ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ಕಾಗಿ ಎಮರ್ಜೆನ್ಸಿ ಸಮಯದಲ್ಲಿ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಮತ್ತು ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಅಂದಾಗಿ ಇಂಡಸ್ಟ್ರಿಗಳಲ್ಲಿ ಎಮರ್ಜೆನ್ಸಿ ಉಂಟಾಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಮುಖ್ಯವಾಗಿ 5 ವಿಷಯಗಳನ್ನ ನಾವು ಗಮನದಲ್ಲಿ ಇರಿಸ್ಕೊಬೇಕಾಗ್ತದೆ ಡ್ಯೂರಿಂಗ್ ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ. ಸೊ ಅದರ ಮೊದಲನೇದಾಗಿ ನೋಡೋದಾದರೆ ನೋ ದ ಎಮರ್ಜೆನ್ಸಿ ಪ್ಲ್ಯಾನ್. ಸೊ ಯಾವುದೇ ಒಂದು ಎಮರ್ಜೆನ್ಸಿಗೆ ನಾವು ರೆಸ್ಪಾಂಡ್ ಮಾಡಬೇಕಂತ ಹೇಳಿದಾಗ ನಮಗೆ ಎಮರ್ಜೆನ್ಸಿ ಪ್ಲ್ಯಾನ್ ಬಗ್ಗೆ ಕ್ಲಿಯರ್ ಮಾಹಿತಿ ಇರಬೇಕು. ಸೊ ಇದರಲ್ಲಿ ಏನೇನೆಲ್ಲ ನಾವು ತಿಳ್ಕೊತೀವಿ ಅಂತ ನೋಡೋದಾದರೆ, ಸೊ ಎಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡಿಫೈನ್ ಆಗಿದೆ, ಸೇಫ್ ಅಸೆಂಬ್ಲಿ ಪಾಯಿಂಟ್ಸ್ ಎಲ್ಲಿದೆ, ಸೊ ಏನೆಲ್ಲ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್ನ ನಾವು ಅಳವಡಿಸಿದ್ದೀವಿ ಈ ಒಂದು ನಮ್ಮ ಇಂಡಸ್ಟ್ರಿಗಳಲ್ಲಿ, ಸೊ ಇದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇರಬೇಕು. ಮತ್ತು ಯಾವುದೇ ಎಮರ್ಜೆನ್ಸಿಲಿ ನಾವು ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ, ನಿಧಾನವಾಗಿ ಬ್ರಿಸ್ಕ್ ವಾಕ್ ಮಾಡಿ ಸೇಫ್ ಅಸೆಂಬ್ಲಿ ಪಾಯಿಂಟ್ನ ಸೇರತಕ್ಕದ್ದು. ಯಾವುದೇ ರೀತಿ ಗಾಬರಿಯಿಂದ ರಶ್ ಆಗಿ ರನ್ ಮಾಡಬಾರ್ದು. ಆ್ಯಂಡ್ ಎರಡನೇದಾಗಿ ಸ್ಟೇ ಕಾಮ್ ಆ್ಯಂಡ್ ಫಾಲೋ ಇನ್ಸ್ಟ್ರಕ್ಷನ್ಸ್. ಸೊ ಡ್ಯೂರಿಂಗ್ ಮಾಕ್ ಡ್ರಿಲ್ ಬ್ರೀಫಿಂಗಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಕಾಮಾಗಿ ಕೂಲಾಗಿ ನಾವು ರೆಸ್ಪಾಂಡ್ ಮಾಡಬೇಕು. ಯಾವುದೇ ರೀತಿ ಗಾಬರಿ ಆಗಬಾರ್ದು. ಗಾಬರಿ ಆಗೋದ್ರಿಂದ ಸೊ ಎಮರ್ಜೆನ್ಸಿ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋ ಬದಲಾಗಿ ಎಮರ್ಜೆನ್ಸಿಗೆ ತುತ್ತಾಗುವಂತಹ ಸಂದರ್ಭಗಳು, ಸನ್ನಿವೇಶಗಳು ಕ್ರಿಯೇಟ್ ಆಗ್ಬೋದು. ಸೊ ಆ ಒಂದು ಸಂದರ್ಭ ಸನ್ನಿವೇಶಗಳಿಂದ ನಾವು ಆದಷ್ಟು ಕೂಲಾಗಿ ಬೇಕಾಗುತ್ತದೆ. ಸೊ ಮೂರನೇದು ಯೂಸ್ ಡೆಸಿಗ್ನೇಟೆಡ್ ಎಸ್ಕೇಪ್ ರೂಟ್ಸ್. ಸೊ ಆ ಒಂದು ಸಮಯದಲ್ಲಿ ಯಾವುದೇ ರೀತಿ ಗಾಬರಿ ಅಥವಾ ಅರ್ಜೆನ್ಸಿ ಅನ್ನೋದು ನಮಗೆ ಇರಬಾರ್ದು. ಕೂಲಾಗಿ ಕಾಮಾಗಿ ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ಸ್ ಮತ್ತು ಸೇಫ್ ರೂಟ್ಸ್ನ ಫಾಲೋ ಮಾಡಿ ನಾವು ಸೇಫ್ ಅಸೆಂಬ್ಲಿ ಪಾಯಿಂಟ್ನ ಸೇರಿ ಅಸೆಂಬಲ್ ಆಗಬೇಕು. ಯಾವುದೇ ಕಾರಣಕ್ಕೂ ಲಿಫ್ಟ್ಸ್ಗಳನ್ನ ಯೂಸ್ ಮಾಡಬಾರ್ದು. ಸೊ ಎಮರ್ಜೆನ್ಸಿ ಎಕ್ಸಿಟ್ಸ್ ಅಂತ ಏನು ಲೈಟಿಂಗ್ಸಲ್ಲಿ ಇಂಡಿಕೇಟ್ ಆಗಿರುತ್ತೆ ಆ ಸೇಫ್ ರೂಟ್ಸ್ ಮಾತ್ರ ಫಾಲೋ ಮಾಡಬೇಕು. ಸ್ಟೇರ್ ಕೇಸ್ ಮಾತ್ರ ಯೂಸ್ ಮಾಡಬೇಕು. ನಾಲ್ಕನೇದಾಗಿ ಅಸಿಸ್ಟ್ ಅದರ್ಸ್ ವೆನ್ ಪಾಸಿಬಲ್. ಸಪೋಸ್ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಫಿಸಿಕಲಿ ಚಾಲೆಂಜ್ ಪೀಪಲ್ ಇರ್ತಾರೆ, ಸೊ ಏಜ್ ಆಗಿರೋರು ಇರ್ತಾರೆ. ಸೊ ಅವ್ರಿಗೆ ನೀವು ರೆಸ್ಕ್ಯೂ ಮಾಡೋ ಮೂಲಕ ಅವರಿಗೆ ಸಹಾಯ ಮಾಡ್ಬೋದು. ಅದರಲ್ಲಿ ನೀವು ಟ್ರೈನ್ ಆಗಿದ್ದರೆ ಮಾತ್ರ. ಸೊ ಹಾಗಾಗಿ ವಿತೌಟ್ ಟ್ರೈನಿಂಗ್ ಇಲ್ಲ ಅಂದರೆ ಯಾವುದೇ ರೀತಿ ನೀವು ವರಿ ಮಾಡ್ಕೊಳಂಗಿಲ್ಲ. ಸೇಫ್ ಅಸೆಂಬ್ಲಿ ಏರಿಯಾದಲ್ಲಿ ತಲುಪಬೇಕು. ERT ಟೀಮ್ಗೆ ಕಮ್ಯುನಿಕೇಷನ್ಸ್ ಮಾಡಬೇಕು. ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ಸ್ಕಿಲ್ ಟ್ರೈನ್ ಪರ್ಸನ್ಸ್ ಆಗಿರ್ತಾರೆ. ಇನ್ನು ಮುಖ್ಯವಾಗಿ 5ನೇದು ಡು ನಾಟ್ ಎಂಟರ್ ದ ಬಿಲ್ಡಿಂಗ್ ಅಂಟಿಲ್ ಎಮರ್ಜೆನ್ಸಿ ಈಸ್ ಕ್ಲಿಯರ್ಡ್. ಸೊ ಸೇಫ್ ಅಸೆಂಬ್ಲಿ ಪಾಯಿಂಟ್ ಸೇರಿದ್ಮೇಲೆ ಸೇಫ್ ಹೆಡ್ ಕೌಂಟ್ ಆಗುತ್ತೆ. ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅನ್ನೋದು ಪ್ರತಿಯೊಬ್ಬರು ಸೇಫ್ ಅಸೆಂಬ್ಲಿ ಏರಿಯಾದಲ್ಲಿ ಅಸೆಂಬಲ್ ಆಗಿದ್ದಾರ ಅನ್ನೋ ಖಾತರಿಪಡಿಸಿ ಯಾವುದೇ ರೀತಿ ನಾವು ತೊಂದರೆಗೆ ಸಿಲುಕಿಲ್ಲ, ನಾವು ಸೇಫ್ ಆಗಿದ್ದೀವಿ ಅಂತ ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ಗೆ ಎಂಟರ್ ಆಗಕೂಡ್ದು. ಸೊ ಇಷ್ಟು ಬೇಸಿಕ್ ಥಿಂಗ್ಸ್ 5 ಸ್ಟೆಪ್ಸು ನಾವು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಕನ್ಕ್ಲೂಷನ್ ಬಂದ್ಬಿಟ್ಟು ಇದೆಲ್ಲದ್ರ ಬಗ್ಗೆ ಮಾಹಿತಿ, ಟ್ರೈನಿಂಗ್ಸ್ ಎಲ್ಲ ನೀವು ಅಟೆಂಡ್ ಮಾಡಿರಬೇಕು. ಈ ವಿಷಯಗಳಲ್ಲಿ ನೀವು ಅರಿವನ್ನ ಮೂಡಿಸ್ಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಇನ್ಸ್ಟ್ರಕ್ಷನ್ನ ಡಿವಿಯೇಟ್ ಮಾಡಬಾರ್ದು. ಈ ಒಂದು ಮಾಕ್ ಡ್ರಿಲ್ ಮಾಡೋದ್ರಿಂದ ನಿಮಗೆ ರಿಯಲ್ ಎಮರ್ಜೆನ್ಸಿನ ಹ್ಯಾಂಡಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಪಘಾತಕ್ಕೆ ಒಳಗಾಗುವುದಿಲ್ಲ.